ಸ್ನೇಹಿತರೆ, ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಕಾಲುಗಳು. ಮುಖ್ಯವಾಗಿ ಕಾಲುಗಳೇ ಇಲ್ಲದಿದ್ದರೆ ಮನುಷ್ಯ ಇದ್ದು ಸತ್ತಂತೆ. ನಾವು ಯಾವಾಗಲೂ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತದೆ. ವಯಸ್ಸಾಗುತ್ತಾ ಹೋದಂತೆ ನಮ್ಮ ಕಾಲುಗಳಲ್ಲಿನ ಶಕ್ತಿ, ಮೂಳೆಗಳಲ್ಲಿನ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ನಾವು ಓಡಾಡುವಾಗ ಬೀಳುವುದು ಸಾಮಾನ್ಯವಾಗಿರುತ್ತದೆ. ಈ ರೀತಿ ವಯಸ್ಸಾದ ಮೇಲೆ ಕೈ ಕಾಲು ಮುರಿದುಕೊಂಡು ಮೂಲೆಯಲ್ಲಿ ಬಿದ್ದಿರುವುದೇ ನಮ್ಮ ಜೀವನವಾಗಿ ಬಿಡುತ್ತದೆ. ಎಲ್ಲದಕ್ಕೂ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತದೆ. ಅಂತಹ ಜೀವನವನ್ನು ನೆನೆಸಿಕೊಂಡರೆ ಮೈ ಜುಮ್ಮೆನ್ನುತ್ತದೆ. ಆದ್ದರಿಂದ ನಾವು ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್, ಮಿನರಲ್ಸ್, ಪೋಷಕಾಂಶಗಳನ್ನು ನಿಯಮಿತವಾಗಿ ಸೇವಿಸಬೇಕಾಗುತ್ತದೆ. ಇದರಿಂದ ನಮ್ಮ ದೇಹದಲ್ಲಿರುವ ಮೂಳೆಗಳಿಗೆ, ಮಾಂಸಖಂಡಗಳಿಗೆ ಬೇಕಾದ ಪೋಷಕಾಂಶಗಳು ದೊರೆತು ನಮಗೆ ಕಾಲು ನೋವು ಬರುವುದು ಕಡಿಮೆಯಾಗುತ್ತದೆ. ನಾವು ಚೆನ್ನಾಗಿ ಓಡಾಡಿಕೊಂಡು ಇರಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಹೇಳುವ ಈ ಒಂದು ಕೆಲಸವನ್ನು ಮಾಡಿ ಸಾಕು. ನಿಮ್ಮ ಕಾಲುಗಳು ಯಾವಾಗಲೂ ಗಟ್ಟಿಮುಟ್ಟಾಗಿರುತ್ತವೆ, ಕುದುರೆಯಂತೆ ಬಲಿಷ್ಠವಾಗುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಸ್ನೇಹಿತರೆ, ಎಷ್ಟೋ ಜನ ವಿಡಿಯೋ ನೋಡುತ್ತಾರೆ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತಾರೆ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಯಸ್ಸಾಗುತ್ತಾ ಹೋದಂತೆ ಎದ್ದು ನಿಂತುಕೊಂಡರೆ ಸಾಕು, ಕಾಲುಗಳಲ್ಲಿ ನೋವು. 10 ಹೆಜ್ಜೆ ನಡೆದರೆ ಸಾಕು, ಕಾಲುಗಳಲ್ಲಿ ನೋವು ಶುರುವಾಗುತ್ತದೆ. ಸ್ವಲ್ಪ ನಡೆದರೆ ಸಾಕು, ಯಾವಾಗ ಕುಳಿತುಕೊಳ್ಳುತ್ತೇನೆ ಎನ್ನುವಷ್ಟು ನೋವಾಗುತ್ತದೆ. ಕುಳಿತು ಎದ್ದೇಳಲು ಕೂಡ ಮೊಣಕಾಲುಗಳಲ್ಲಿ ನೋವಾಗುತ್ತದೆ. ವಯಸ್ಸಾದವರಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ. ಒಂದು ರಿಪೋರ್ಟ್ನ ಪ್ರಕಾರ ಭಾರತ ದೇಶದಲ್ಲಿ 60 ವರ್ಷ ಮೇಲ್ಪಟ್ಟವರು ಪ್ರತಿದಿನ 3 ಜನರಲ್ಲಿ ಒಬ್ಬರು ಬೀಳುತ್ತಾರೆ ಎಂದು ವರದಿಯಾಗಿದೆ. ನಿಮಗೆ ಆಶ್ಚರ್ಯವಾಗಬಹುದು, ಇದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ಮನೆಯಲ್ಲಿನ ಹೆಣ್ಣು ಮಕ್ಕಳೇ ಈ ರೀತಿ ಬಿದ್ದು ಕೈ ಕಾಲು ಮುರಿದುಕೊಂಡರೆ ಮನೆಯ ಪರಿಸ್ಥಿತಿ ಏನಾಗುತ್ತದೆ? 60 ರಿಂದ 70 ವರ್ಷ ವಯಸ್ಸಿನಲ್ಲಿ ಬಿದ್ದು ಕೈ ಕಾಲುಗಳನ್ನು ಮುರಿದುಕೊಂಡರೆ ತುಂಬಾ ದೊಡ್ಡ ಸಮಸ್ಯೆಯಾಗುತ್ತದೆ. ಏಕೆಂದರೆ ನಮಗೆ ವಯಸ್ಸಾಗಿ ಬಿಟ್ಟಿರುತ್ತದೆ. ಬೇಗ ನಾವು ಚೇತರಿಸಿಕೊಳ್ಳಲು ಅಷ್ಟು ಸುಲಭವಾದ ಮಾತಲ್ಲ. ಯುವಕರಾದರೆ ಬೇಗ ಬೇಗ ಗುಣಮುಖರಾಗುತ್ತಾರೆ. ಅದೇ ವಯಸ್ಸಾದವರಲ್ಲಿ ಶಕ್ತಿ ಕಡಿಮೆ ಇರುತ್ತದೆ. ಪೋಷಕಾಂಶಗಳ ಕೊರತೆ, ವಿಟಮಿನ್ಸ್ಗಳ ಕೊರತೆಯಿಂದಾಗಿ ತಿಂಗಳ ಗಂಟಲೆ ಹಾಸಿಗೆ ಹಿಡಿಯಬೇಕಾಗುತ್ತದೆ. ಅದೆಲ್ಲ ರಿಕವರಿ ಆದ ಮೇಲೂ ಕೂಡ ನಮಗೆ ಸರಿಯಾಗಿ ನಡೆಯಲು ಬರುವುದಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಮತ್ತೆ ಮೂಳೆ ಮುರಿಯುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸ್ನೇಹಿತರೆ, ವಯಸ್ಸಾಗುವುದು, ವೃದ್ಧಾಪ್ಯ ಎನ್ನುವುದು ಭಯಪಡುವ ಸಮಯವಲ್ಲ. ಇದು ಒಂದು ರೀತಿಯ ಹೊಸ ಅನುಭವವನ್ನು ಪಡೆಯುವ ಸಮಯವಾಗಿದೆ. ಈ ಸಮಯದಲ್ಲಿ ಹೆಚ್ಚಿನ ಅನುಭವ ಹಾಗೂ ಆತ್ಮವಿಶ್ವಾಸದ ಅವಶ್ಯಕತೆ ಹೆಚ್ಚಾಗಿದೆ. ವೃದ್ಧಾಪ್ಯದ ಸಮಯದಲ್ಲಿ ನಮ್ಮ ಕೆಲಸಗಳನ್ನು ನಾವೇ ಸ್ವಂತವಾಗಿ ಮಾಡಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ. ಇಂದು ನಾವು ಈ ವಿಡಿಯೋದಲ್ಲಿ ಒಳ್ಳೆಯ ಆಹಾರಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಇದರಿಂದಾಗಿ ನಿಮ್ಮ ಮೂಳೆಗಳು ಬಲಿಷ್ಠವಾಗುತ್ತವೆ, ಮಾಂಸಖಂಡಗಳು ಬಲಿಷ್ಠವಾಗುತ್ತವೆ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕೂಡ ಸುಧಾರಿಸುತ್ತದೆ. ನೀವು ಯಾರ ಸಹಾಯವೂ ಇಲ್ಲದೆ ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಳ್ಳಬಹುದು. ಸ್ವತಃ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಬಹುದು. ನಾವು ಇಂದು ಹೇಳುತ್ತಿರುವ ಈ ವಸ್ತುಗಳು ತುಂಬಾ ದುಬಾರಿ ಏನೂ ಅಲ್ಲ. ಇದು ನಿಮ್ಮ ಮನೆಯಲ್ಲಿಯೇ ಸಿಗುತ್ತದೆ. ಆದರೆ ಇದರ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಇದನ್ನು ಹೇಗೆ ಸೇವಿಸಬೇಕು, ಯಾವ ಸಮಯದಲ್ಲಿ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಎಂದು. ಮೊದಲನೆಯದಾಗಿ ಕಡಲೆಕಾಳು. ಇದನ್ನು ಆಯುರ್ವೇದದಲ್ಲಿ ಫಲವರ್ಧಕ ಎಂದು ಕರೆಯುತ್ತಾರೆ. ಆಯುರ್ವೇದದ ಅನುಸಾರ ಈ 3 ದೋಷಗಳು, ವಾತ, ಪಿತ್ತ, ಕಫ, ಈ ದೋಷಗಳನ್ನು ಪರಿಹಾರ ಮಾಡಲು ಕಡಲೆಕಾಳುಗಳನ್ನು ಬಳಸುತ್ತಾರೆ. ಯಾವಾಗ ನಮಗೆ ವಯಸ್ಸಾಗುತ್ತಾ ಹೋಗುತ್ತದೆಯೋ ಆಗ ನಮ್ಮ ಮಾಂಸಖಂಡಗಳಲ್ಲಿನ ಶಕ್ತಿ ಕಡಿಮೆಯಾಗಿ ಮೂಳೆಗಳಲ್ಲಿ ಒಂದು ರೀತಿಯ ಕಟ್ ಕಟ್ ಎನ್ನುವ ಶಬ್ದ ಬರಲು ಶುರುವಾಗುತ್ತದೆ. ಯಾವಾಗ ನಮಗೆ ವಯಸ್ಸಾಗುತ್ತಾ ಹೋಗುತ್ತದೆಯೋ ಆಗ ಈ ಎಲ್ಲಾ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ.
ಈ ಸಮಸ್ಯೆಯಿಂದ ಮಾಂಸಖಂಡಗಳು ಕರಗಲು ಶುರುವಾಗುತ್ತವೆ, ಮೂಳೆಗಳು ದುರ್ಬಲವಾಗುತ್ತವೆ. ಆದರೆ ನಾವು ಕಡಲೆ ಕಾಳುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ಮಾಂಸಖಂಡಗಳು ಬಲಿಷ್ಠವಾಗುತ್ತದೆ, ಮೂಳೆಗಳು ಕೂಡ ಗಟ್ಟಿಯಾಗುತ್ತವೆ. ಕಡಲೆ ಕಾಳಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತದೆ. 100 ಗ್ರಾಮ ಕಡಲೆ ಕಾಳಿನಲ್ಲಿ 11 ಗ್ರಾಂನಷ್ಟು ಪ್ರೋಟೀನ್ ಇರುತ್ತದೆ. ಕಡಲೆ ಕಾಳಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ6, ಪೊಟ್ಯಾಸಿಯಂ, ಮೆಗ್ನೀಸಿಯಂ ಭರ್ಪೂರವಾಗಿ ಕಡಲೆ ಕಾಳಿನಲ್ಲಿ ಇರುತ್ತದೆ. ಇವುಗಳನ್ನು ಸೇವಿಸುವುದರಿಂದ ನಮ್ಮ ಕಾಲುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಎಲ್ಲಾ ಪೋಷಕಾಂಶಗಳು ದೊರೆಯುತ್ತವೆ. ನಿಮಗೆ ನಮ್ಮ ಅನುಭವವನ್ನು ಹೇಳುತ್ತೇವೆ. ನಮ್ಮ ತಂದೆಗೆ 59 ವರ್ಷ. ಅವರು ಮೊಣಕಾಲು ನೋವಿನಿಂದ ಬಳಲುತ್ತಿದ್ದರು. ಆಗ ನಾನು ಪ್ರತಿದಿನ ಕಡಲೆ ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಅವರಿಗೆ ಕೊಡುತ್ತಾ ಬಂದೆ. 1 ತಿಂಗಳಲ್ಲಿ ಅವರಿಗೆ ಮೊಣಕಾಲು ನೋವು ಕಡಿಮೆಯಾಗಿ ಅವರು ಮೊದಲಿನಂತೆ ಚೆನ್ನಾಗಿ ಓಡಾಡುತ್ತಿದ್ದಾರೆ. ಅವರಿಗೆ ಯಾರ ಅವಶ್ಯಕತೆಯೂ ಇಲ್ಲ. ಇದರಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಸಿಯಂನಿಂದಾಗಿ ಮೂಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬಲ ಸಿಕ್ಕಂತಾಗಿ ಮಾಂಸಖಂಡಗಳು ಕೂಡ ಬಲಿಷ್ಠವಾಗಿ ನಡೆದಾಡಲು ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ವಿಟಮಿನ್ ಬಿ6ನಲ್ಲಿ ಪ್ಯಾರೋಡಾಕ್ಸಿನ್ ಮತ್ತು ಪೋಲಿನ್ ಇರುತ್ತದೆ. ಇವುಗಳು ನರಗಳಿಗೆ ಶಕ್ತಿಯನ್ನು ನೀಡುತ್ತವೆ. ನರಗಳು ಬಲಿಷ್ಠವಾಗಿದ್ದರೆ ರಕ್ತ ಸಂಚಲನೆ ಸರಿಯಾಗಿರುತ್ತದೆ. ರಕ್ತ ಸಂಚಲನೆ ಸರಿಯಾಗಿದ್ದರೆ ಹೃದಯದ ಕಾಯಿಲೆಗಳು ಬರುವುದು ಕಡಿಮೆಯಾಗುತ್ತದೆ. ಇದರ ಜೊತೆ ಫೈಬರ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇದರಿಂದ ಜೀರ್ಣಕ್ರಿಯೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತದೆ. ಪ್ರತಿದಿನ ರಾತ್ರಿ ಸ್ವಲ್ಪ ಪ್ರಮಾಣದಲ್ಲಿ ಕಡಲೆ ಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅವುಗಳನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ಬರುವವರೆಗೂ ಇಡಬೇಕು. ನಂತರ ಅವುಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. 1 ತಿಂಗಳಲ್ಲಿ ನೀವೇ ಹೇಳುತ್ತೀರಿ, ನನ್ನ ಕಾಲುಗಳು ಮೊದಲಿನಂತೆ ನೋವಾಗುವುದಿಲ್ಲ, ತುಂಬಾ ಬಲಿಷ್ಠವಾಗಿದೆ ಎಂದು. ಎರಡನೆಯದಾಗಿ ಬೀಟ್ರೂಟ್. ಇದು ಯಾವ ರೀತಿಯ ತರಕಾರಿ ಎಂದರೆ ಎಲ್ಲರೂ ಇದನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಇದರಲ್ಲಿ ಪೋಷಕಾಂಶಗಳ ಭಂಡಾರವೇ ಇದೆ ಎನ್ನುವುದು ಎಲ್ಲರಿಗೂ ಸರಿಯಾಗಿ ಗೊತ್ತಿಲ್ಲ. ಆಯುರ್ವೇದದಲ್ಲಿ ಇದನ್ನು ಪೋಷಕಾಂಶಗಳ ರಾಜ ಎಂದು ಕರೆಯುತ್ತಾರೆ. ಇದರಲ್ಲಿ ವಿಟಮಿನ್ ಸಿ, ಫೈಬರ್, ಮೆಗ್ನೀಸಿಯಂ, ಪೊಟ್ಯಾಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತದೆ. ಇದನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಕ್ಕಿ ನಮ್ಮ ಕಾಲುಗಳು ಬಲಿಷ್ಠವಾಗುತ್ತದೆ. ನಿಮ್ಮ ಕಾಲುಗಳಲ್ಲಿ ನೋವಿದ್ದರೆ, ಮಾಂಸಖಂಡಗಳಲ್ಲಿ ನೋವಿದ್ದರೆ ಇದನ್ನು ಪ್ರತಿದಿನ ಸೇವಿಸುತ್ತಾ ಬನ್ನಿ. ಬೇಸಿಗೆ ಕಾಲದಲ್ಲಿ ನೀವು ಸಾಕಷ್ಟು ಪ್ರಮಾಣದಲ್ಲಿ ಬೀಟ್ರೂಟ್ ಅನ್ನು ಸೇವಿಸಬಹುದು. ಏಕೆಂದರೆ ಇದರ ಪ್ರಕೃತಿ ತಂಪಾಗಿರುತ್ತದೆ. ಇದು ನಮ್ಮ ದೇಹವನ್ನು ತಂಪಾಗಿರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೈಟ್ರೇಟ್ಸ್ ಇರುತ್ತದೆ. ದೇಹವನ್ನು ಪ್ರವೇಶಿಸುತ್ತಿದ್ದಂತೆ ನೈಟ್ರಿಕ್ ಆಸಿಡ್ ಆಗಿ ಬದಲಾಗುತ್ತದೆ. ತಲೆಯಿಂದ ಕಾಲಿನವರೆಗೂ ಇದು ರಕ್ತ ಸಂಚಲನೆಯನ್ನು ಸುಧಾರಿಸುತ್ತದೆ. ಯಾವಾಗ ನಿಮ್ಮ ಕಾಲುಗಳಲ್ಲಿ ರಕ್ತ ಚಲನೆ ಸರಿಯಾದ ಪ್ರಮಾಣದಲ್ಲಿ ಆಗುತ್ತದೆಯೋ ಆಗ ನಿಮ್ಮ ಕಾಲುಗಳಲ್ಲಿ ನೋವಾಗಲಿ ಜುಮ್ಮೆನ್ನುವ ಅನುಭವವಾಗಲಿ ಆಗುವುದಿಲ್ಲ. ನಮ್ಮ ದೇಹದಲ್ಲಿ ರಕ್ತ ಸಂಚಲನೆ ಎಲ್ಲಾ ಕಡೆಯೂ ಆಗುವುದು ತುಂಬಾ ಮುಖ್ಯವಾಗಿರುತ್ತದೆ. ಕೆಲವೊಂದಿಷ್ಟು ಜನ ವೇರಿಕೋಸ್ ವೇನ್ನಿಂದ ತುಂಬಾ ಸಮಸ್ಯೆಯನ್ನು ಅನುಭವಿಸುತ್ತಾರೆ. ಮುಖ್ಯವಾಗಿ ಮಹಿಳೆಯರು ತಮ್ಮ ಕಾಲುಗಳಲ್ಲಿ ಗಂಟುಗಳ ರೀತಿ ಆಗುವ ತೊಂದರೆಯನ್ನು ಅನುಭವಿಸುತ್ತಾರೆ. ಇದರಲ್ಲಿಯೂ ಕೂಡ ಫೈಬರ್ನ ಅಂಶ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಇದು ಕೂಡ ಜೀರ್ಣ ಶಕ್ತಿಯನ್ನು ಸುಧಾರಿಸುತ್ತದೆ. ಹೈ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ ಇರುವವರು ನೀವು ಡಾಕ್ಟರ್ ಅನ್ನು ಸಂಪರ್ಕಿಸಿ ಇದನ್ನು ಸೇವಿಸಬಹುದು. ನಿಮಗೆ ಇದರ ಪಲ್ಯ ಸೇವಿಸಲು ಇಷ್ಟವಿಲ್ಲದಿದ್ದರೆ ಪ್ರತಿದಿನ ಅರ್ಧ ಬೀಟ್ರೂಟ್ ಅನ್ನು ಜ್ಯೂಸ್ ಮಾಡಿಕೊಂಡು ಸೇವಿಸಬಹುದು. ಎಷ್ಟೋ ಜನ ಹೇಗೆ ಯೋಚಿಸುತ್ತಾರೆ ಎಂದರೆ 60, 70, 80 ವರ್ಷವಾಗುತ್ತಿದ್ದಂತೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಾವು ಆರಾಮಾಗಿರಬೇಕು ಎಂದು. ಅದು ತಪ್ಪು ತಿಳುವಳಿಕೆ. ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವ ಶಕ್ತಿ ಇರುವವರೆಗೂ ನಾವು ಯಾವುದಾದರೂ ಕೆಲಸವನ್ನು ಮಾಡಬೇಕು.
ನೀವೇನು ದೊಡ್ಡ ದೊಡ್ಡ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುವುದು, ಹೊರಗೆ ವಾಕ್ ಮಾಡಲು ಹೋಗುವುದು, ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುವುದು, ಅಕ್ಕಪಕ್ಕದವರ ಜೊತೆ ಮಾತನಾಡುವುದು. ನಮ್ಮ ಕಾಲುಗಳಿಗೆ ಯಾವ ರೀತಿ ಶಕ್ತಿ ಬರುತ್ತದೆ ಎಂದರೆ, ನೀವು ಎಷ್ಟು ನಡೆಯುತ್ತೀರೋ ಆಗ ನಿಮಗೆ ಮೊಣಕಾಲುಗಳಲ್ಲಿ ಶಕ್ತಿ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಜಗತ್ತಿನ ಅತಿ ದೊಡ್ಡ ಎಕ್ಸರ್ಸೈಸ್ ಅಂದರೆ ಅದು ವಾಕಿಂಗ್ ಮಾಡುವುದು. ತಪ್ಪದೆ ನೀವು ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಸಮಯ ವಾಕಿಂಗ್ ಮಾಡಬೇಕು. ಇದರಿಂದ ನಿಮ್ಮ ಕಾಲುಗಳಿಗೆ ಶಕ್ತಿ ಬರುತ್ತದೆ. 5 ನಿಮಿಷ ನಡೆಯಿರಿ. ಮತ್ತೆ ನಿಮ್ಮ ಕಾಲುಗಳಲ್ಲಿ ನೋವು ಕಾಣಿಸಿಕೊಂಡರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಡೆಯಿರಿ. ಇದನ್ನು ನಿಮ್ಮ ಜೀವನದ ಉದ್ದೇಶ ಅಥವಾ ಅಭ್ಯಾಸವಾಗಿ ಮಾಡಿಕೊಳ್ಳಿ. 3ನೇಯದಾಗಿ ಶುಂಠಿ ಪೌಡರ್. ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣ ಇರುತ್ತದೆ. ಇದು ನಿಮ್ಮ ಕಾಲುಗಳಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ನಿಮಗೇನಾದರೂ ಮೊಣಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಪ್ರತಿದಿನ ಇದನ್ನು ಸೇವಿಸುವುದರಿಂದ ರಕ್ತವನ್ನು ಶುದ್ಧಿ ಮಾಡುತ್ತದೆ. ಶುಂಠಿ ರಕ್ತ ಹೆಪ್ಪುಗಟ್ಟುವುದು ಅಥವಾ ಗಡುಸಾಗುವುದನ್ನು ತಡೆಯುತ್ತದೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ದೇಹದ ಎಲ್ಲಾ ಭಾಗಗಳಿಗೂ ಸರಾಗವಾಗಿ ಸಂಚರಿಸುತ್ತದೆ. ರಕ್ತ ಸಂಚಾರ ದೇಹದ ಎಲ್ಲಾ ಭಾಗಗಳಿಗೂ ಸರಾಗವಾಗಿ ನಡೆಯುವುದರಿಂದ ಮೊಣಕಾಲುಗಳಲ್ಲಿ ಆಗುವ ನೋವು ಕೂಡ ಕಡಿಮೆಯಾಗಿ ನೀವು ಕುದುರೆಯಂತೆ ಓಡುತ್ತೀರಿ. ಪ್ರತಿದಿನ ಬೆಳಗ್ಗೆ 1 ಸ್ಪೂನು ಶುಂಠಿ ಪೌಡರ್ ಅನ್ನು ತೆಗೆದುಕೊಂಡು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯಬೇಕು. ಇದರಿಂದ ನಿಮ್ಮ ಕಾಲುಗಳಲ್ಲಿನ ನೋವು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. ಎಲ್ಲರೂ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ಬಗ್ಗೆ ಮಾತನಾಡುತ್ತಾರೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದರಿಂದ ಕಾಲುಗಳಲ್ಲಿ ನೋವು ಬರುವುದಿಲ್ಲ ಎಂದು. ಆದರೆ ಮೆಗ್ನೀಸಿಯಂನ ಬಗ್ಗೆ ಯಾರೂ ಕೂಡ ಮಾತನಾಡುವುದಿಲ್ಲ. ಮೆಗ್ನೀಸಿಯಂ ಕೂಡ ನಿಮ್ಮ ಕಾಲುಗಳಿಗೆ, ಮಾಂಸಖಂಡಗಳಿಗೆ ಬಹಳ ಮುಖ್ಯವಾದ ಪೋಷಕಾಂಶವಾಗಿದೆ. ಕುಂಬಳಕಾಯಿ ಬೀಜದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೆಗ್ನೀಸಿಯಂ ಇರುತ್ತದೆ. ನೀವು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಕುಂಬಳಕಾಯಿ ಬೀಜಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹಕ್ಕೆ ಬೇಕಾದ ಮೆಗ್ನೀಸಿಯಂ ಆ ಬೀಜಗಳಿಂದ ಸಿಗುತ್ತದೆ. ಕೆಲವೊಂದಿಷ್ಟು ಜನ ಪ್ರೋಸ್ಟೇಟ್ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ. ಅವರಿಗೂ ಕೂಡ ಇದು ರಾಮಬಾಣವಾಗಿದೆ. ಅದರ ಜೊತೆಗೆ ಇದರಲ್ಲಿ ಕ್ರಿಪ್ಟೋಫೈನ್ ಎನ್ನುವ ಅಂಶವಿರುತ್ತದೆ. ಇದು ವಯಸ್ಸಾದವರಲ್ಲಿ ನಿದ್ರೆ ಸರಿಯಾಗಿ ಆಗುವಂತೆ ಮಾಡುತ್ತದೆ. 5. ಹಾಲು. ನಮ್ಮ ವಯಸ್ಸು 60, 70, 80 ವರ್ಷ ಆಗುತ್ತಿದ್ದಂತೆ ನಮ್ಮ ಜೀರ್ಣಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಈ ವಯಸ್ಸಿನಲ್ಲಿ ನಾವು ಕೆಲಸ ಮಾಡುವುದು, ಓಡಾಡುವುದು ಕಡಿಮೆಯಾಗುತ್ತದೆ. ಅದರಿಂದಾಗಿ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಆದ್ದರಿಂದ ನಾವು ಸರಿಯಾದ ಪ್ರಮಾಣದಲ್ಲಿ ಹಾಲನ್ನು ಸೇವಿಸಬೇಕು. ಹಾಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರುವುದರಿಂದ ನಮ್ಮ ಕಾಲುಗಳಿಗೂ ಕೂಡ ಶಕ್ತಿಯನ್ನು ನೀಡುತ್ತದೆ. ನಾವು ಹೊರಗಿನಿಂದ ಮೊಸರನ್ನು ತೆಗೆದುಕೊಂಡು ಬಂದು ಸೇವಿಸುತ್ತೇವೆ. ಹಾಗೆ ಮಾಡಬಾರದು. ಇದರಿಂದ ನಮಗೆ ಹೊಟ್ಟೆ ಸಮಸ್ಯೆಗಳು ಶುರುವಾಗುತ್ತವೆ. ಊಟವಾದ ನಂತರ 1 ಬಟ್ಟಲು ಮೊಸರನ್ನು ಸೇವಿಸುವುದರಿಂದ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಸಿಗುತ್ತದೆ. ಪ್ರತಿದಿನ ಈ ಕೆಲಸವನ್ನು ನೀವು ಮಾಡಲೇಬೇಕು. ನೀವು ಮೊಸರನ್ನು ರಾಯ್ತದ ರೂಪದಲ್ಲಿ ಸೇವಿಸಬಹುದು. ಲಸ್ಸಿ ಮಾಡಿಕೊಂಡು ಸೇವಿಸಬಹುದು. ಅದರಲ್ಲಿ ನೀವು ಸಕ್ಕರೆಯನ್ನು ಸೇರಿಸಿಕೊಳ್ಳಬಾರದು. ಇದು ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ನೀವು ಆರ್ಗ್ಯಾನಿಕ್ ಬೆಲ್ಲವನ್ನು ಮೊಸರಿನಲ್ಲಿ ಮಿಕ್ಸ್ ಮಾಡಿ ಸೇವಿಸಬಹುದು. ಇದು ನಿಮ್ಮ ಬಾಯಿಗೆ ರುಚಿಯನ್ನು ಹೆಚ್ಚಿಸುತ್ತದೆ. ಸ್ನೇಹಿತರೆ, ಈ ಮೇಲೆ ತಿಳಿಸಿದ 5 ಪದಾರ್ಥಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸೇವಿಸುತ್ತಾ ಬಂದರೆ ಅದರ ರಿಸಲ್ಟ್ ಕೂಡ ಸರಿಯಾದ ಸಮಯಕ್ಕೆ ಆಗುತ್ತದೆ. ಕೆಲವೊಂದಿಷ್ಟು ಜನ ಸ್ವಲ್ಪ ದಿನಗಳು ಮಾಡಿ ಮುಂದೆ ಮರೆತು ಬಿಡುತ್ತಾರೆ. ಈ ರೀತಿ ಮಾಡುವುದರಿಂದ ಯಾವುದೇ ರಿಸಲ್ಟ್ ಕೂಡ ಬರುವುದಿಲ್ಲ. ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಮಾಡುವುದರಿಂದ 1 ತಿಂಗಳಲ್ಲಿ ನಿಮ್ಮ ಕಾಲುಗಳಿಗೆ ಕುದುರೆಯಂತಹ ಶಕ್ತಿ ಬರುತ್ತದೆ. ಒಂದು ಮುಖ್ಯವಾದ ವಿಷಯವೇನೆಂದರೆ, ಈ ಎಲ್ಲಾ ಪದಾರ್ಥಗಳನ್ನು ಸೇವಿಸುವುದರ ಜೊತೆಗೆ ವಯಸ್ಸಾಗುತ್ತಾ ಹೋದಂತೆ ನಮ್ಮಲ್ಲಿ ಆತ್ಮವಿಶ್ವಾಸ, ಮಾಡುವ ಛಲ ಕಡಿಮೆಯಾಗಬಾರದು. ಇದು ತುಂಬಾ ಮುಖ್ಯವಾಗಿರುತ್ತದೆ. ವಯಸ್ಸಾಗಿದೆ, ಇನ್ನು ಏನು ಮಾಡುವುದಿಲ್ಲ ಎಂದು ಸುಮ್ಮನೆ ಕುಳಿತುಕೊಳ್ಳಬೇಡಿ. ನೀವು ಆಕ್ಟಿವ್ ಆಗಿದ್ದರೆ ನಿಮ್ಮ ದೇಹ ಕೂಡ ಆಕ್ಟಿವ್ ಆಗಿರುತ್ತದೆ. ನೀವು ಜಡವಾಗುತ್ತಾ ಹೋದರೆ ನಿಮ್ಮ ದೇಹವು ಜಡವಾಗುತ್ತದೆ. ಆಯ್ಕೆ ನಿಮಗೆ ಬಿಟ್ಟಿದ್ದು.
ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.